ಹಾಯ್ ಹಾಯ್ ನೋಡಿ, ಇವತ್ತು ಬಂಗುಡೆ ಮೀನು ತಂದಿದ್ದೇನೆ. ಎಷ್ಟು ಫ್ರೆಶ್ ಆಗಿದೆ ಅಂತ. ಬನ್ನಿ ಸಾರು ಮಾಡುವ ಇದ್ರದ್ದು. ನೋಡಿ, ಒಂದು ತೆಂಗಿನಕಾಯಿ ಅರ್ಧ ಗಡಿ ತಗೊಂಡಿದ್ದೇನೆ ಸಾರು ಮಾಡಲಿಕ್ಕೆ. ನಂತರ ಒಂದು ಕೈ ಮುಷ್ಟಿ ಆಗುವಷ್ಟು ಮೆಣಸು. ನಿಮಗೆ ಇನ್ನು ಖಾರ ಬೇಕಿದ್ದರೆ ಗಿಡ್ಡ ಮೆಣಸು ತಗೋಬೋದು. ನಾನು ಗಿಡ್ಡ ಮೆಣಸು ಯೂಸ್ ಮಾಡಿಲ್ಲ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ನಂತರ ಮಸಾಲೆಗೆ ನಾನು ಇಲ್ಲಿ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಚಿಟಿಕೆಯಷ್ಟು ಮೆಂತೆ. ಕೆಲವರು ಸಾಸಿವೆ ಕೂಡ ಯೂಸ್ ಮಾಡೋದಿಲ್ಲ, ಬಟ್ ನಾನು ಸ್ವಲ್ಪ ಚಿಟಿಕೆಯಷ್ಟು ಯೂಸ್ ಮಾಡಿದ್ದೇನೆ. ಅದು ಸ್ವಲ್ಪ ಒಂಥರ ಬೇರೆ ಫ್ಲೇವರ್ ಕೊಡುತ್ತೆ. ಅದನ್ನು ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡಿಕೊಳ್ಳಿ. ಮತ್ತು ತೆಂಗಿನ ತುರಿ ಮೆಣಸು ಜೊತೆ ಇದನ್ನು ರುಬ್ಲಿಕ್ಕಿದೆ. ಒಂದು ಈರುಳ್ಳಿ, ಅರ್ಧ ಶುಂಠಿ ಮತ್ತು ಹುಣಸೆಹಣ್ಣು. ಇಲ್ಲಿ ಹುಣಸೆಹಣ್ಣು ನೋಡಿ, ಜಾರಿಗೆ ಹಾಕಿಕೊಂಡು ನೈಸ್ ಆಗುವಷ್ಟು ರುಬ್ಬಿಕೊಳ್ಳಿ. ಬನ್ನಿ ಮೀನು ಕ್ಲೀನ್ ಮಾಡುವ. ಎಷ್ಟು ಫ್ರೆಶ್ ಆಗಿದೆ ನೋಡಿ, ಬ್ಲಡ್ ನೋಡಿ ಅದ್ರದ್ದು. ಮೀನು ಕ್ಲೀನ್ ಮಾಡಿ ಆಯಿತು. 1 kgಗೆ 5 ಬಂಗುಡೆ ಮೀನು ಸಿಕ್ಕಿದೆ. ಸ್ವಲ್ಪ ಮೊಟ್ಟೆ ಕೂಡ ಸಿಕ್ಕಿದೆ ನೋಡಿ ಅದರಲ್ಲಿ. ನೋಡಿ, ಮತ್ತೆ ಬೇಯಿಸುವಾಗ ಒಂದು ಅರ್ಧ ಈರುಳ್ಳಿ, 2 ಮೆಣಸಿನಕಾಯಿ ಮತ್ತು ಶುಂಠಿ, ಇದನ್ನು ಸ್ವಲ್ಪ ನೀರಿನಲ್ಲಿ ಹಾಗೆ ಬೇಯಿಸಿಕೊಳ್ಬೇಕು. ಮಸಾಲೆ ಹಾಕುವ ಮುಂಚೆ ಈ ಥರ ಮಾಡಿದರೆ ಒಂದು ಒಳ್ಳೆ ಘಮ ಬರುತ್ತೆ, ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ನಾವು ಮಸಾಲೆಯನ್ನು ಹಾಕಿಕೊಳ್ಳುವ. ಮಸಾಲೆ ರೆಡಿಯಾಗಿದೆ ನೋಡಿ. ಮಸಾಲೆ ಹಾಕಿಕೊಳ್ಳುವ. ನೀಟಾಗಿ ಹರಡಿಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಜಾರ ತೊಳೆದ ನೀರನ್ನು ಹಾಕಿಕೊಂಡಿದ್ದೇನೆ. ನಿಮಗೆ ಜಾಸ್ತಿ ನೀರು ಬೇಕಿದ್ದರೆ ಇನ್ನು ಸ್ವಲ್ಪ ಹಾಕ್ಬೋದು, ಸಾಕು. ಅಂದರೆ ಮೀನು ಸಾರು ಯಾವಾಗಲೂ ಸ್ವಲ್ಪ ದಪ್ಪ ಇರಬೇಕು. ನೀರಿದ್ದರೆ ಅಷ್ಟು ರುಚಿ ಅನಿಸೋದಿಲ್ಲ. ಸಾರು ಕುದೀತಾ ಇದೆ. ಮತ್ತು ಅರಿಶಿನ ಪುಡಿ, ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ನಾನಿಲ್ಲಿ 1.5 ಸ್ಪೂನ್ ಹಾಕಿದ್ದೇನೆ. ಹಾಗೆ ಅದನ್ನು ಸ್ವಲ್ಪ ಕೈ ಆಡಿಸಿಕೊಳ್ಳಿ. ಕುದೀಲಿ ಅದು. ಇಲ್ಲಿ ನನ್ನ ಮಗ ಅಳ್ತಾ ಇದ್ದಾನೆ, ಹಸಿವಾಗ್ತಾಯಿದ್ದ ಅವನಿಗೆ. ಉಪ್ಪು ತುಂಬಲಿಕ್ಕೆ ಬಂದಿದ್ದಾನೆ ನೋಡಿ. 1 ನಿಮಿಷ ಕೈ ಬತ್ತಲೆ ಚುರುಪಿನ ಪಲ್ಲೆ ಬೆಚ್ಚುಂಡವು ಸರಿ ಬತ್ತಲೆ ಕೈ. ಸ್ವಲ್ಪ ಖಾರ ಇತ್ತು, ಕಡಕ್ ಆತಲ್ಲ. ನನ್ನ ಚಿಕ್ಕ ಮಗ ಅಳ್ತಾ ಇದ್ದಾನೆ ನೋಡಿ ಅಲ್ಲಿ. ಮಸಾಲೆ ಕುದಿ ಬಂದಿದೆ, ಸಾಕು. ಇನ್ನು ಮೀನು ಹಾಕಿಕೊಳ್ಳುವ. ಮೀನನ್ನು 3 ಪೀಸ್ ಮಾಡಿದ್ದೇನೆ. ಅಂದರೆ ದೊಡ್ಡದಿತ್ತಲ್ಲ ಮೀನು, ತುಂಬ ದೊಡ್ಡದು ಕೂಡ ಚೆನ್ನಾಗಾಗೋದಿಲ್ಲ. 3 ಪೀಸ್ ಮಾಡಿದ್ದೇನೆ. ಸಾರು ರೆಡಿಯಾಗಿದೆ. ಬನ್ನಿ ಎಲ್ಲರೂ ಊಟ ಮಾಡುವ. ವಿಡಿಯೋ ಲೈಕ್ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡುವ ಎಲ್ಲರೂ.